ಬಹಳ ಒಳ್ಳೆ ಅನುಭವದ ವಿಷಯ ಇಟ್ಟಾರ. ಆಹಾ. ಇಲ್ಲಿ ಏನು ವಿಷಯ ತರಬೇಕಾಯಿತು? ಯಾಕೆ ತರಬದ್ರಿ? ಶ್ರೀರಾಮಚಂದ್ರನ ಅರ್ಧಂಗಿ ಸೀತಾ ಹೌದು, ಪರ್ಣ ಕುಟೀರದಾಗ ಕಳಿತಿದ್ಳು ಹೊತ್ತ. ಇಲ್ಲಿ ಯಾಕೆ ಇದು ಕೇಳಬೇಕಾಗ್ಯದ ನಿಮಗಂದ್ರ, ಯಾಕ್ರಿ? ಎಲ್ಲಿ ಕಾಮದ ಹಾ 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 ಹಾ. ಅಲ್ಲಿ ರಾಮ ಇಲ್ಲ. ಹೌದು. ಕಾಮ ಅಂದ್ರೆ ಏನು? ಏನು? ಕಾಮ ಅಂದ್ರೆ ಎಲ್ಲದಕ್ಕೂ ಹಚ್ಕೋಬಾರ್ದು. ಆಶಾ ಅನ್ನೋದೇ ಒಂದು ಕಾಮ ಅದ. ಎದಕ್ಕೆ ಬೇಕಾದಕ್ಕೆ ಆಶೆ ಮಾಡ್ರಿ ನೀವು. ಅದು ಕಾಮತಾರ. ಅದಕ್ಕೆ ಆಶಾಕ ಶಾಸ್ತ್ರದಾಗ ಕಾಮತಾರ. ಹಾ ಹಾ ಹಾ. ಕಾಮ ಎಲ್ಲಿ ಅದ ಅಲ್ಲಿ ರಾಮ ಇಲ್ಲ. ಹೌದು. ಅಯೋಧ್ಯದೊಳಗ ದಶರಥ ರಾಜನ ಹೆಂಡ್ರ 3 ಮಂದಿ. ಯಾರ್ಯಾರು? ಕೌಸಲ್ಯ, ಸುಮಿತ್ರಾ, ಕೈಕಾ. ಹೌದು. 3 ಮಂದಿ ಹೆಂಡರದೊಳಗೆ ಕೈಕಾನಲ್ಲಿ ಕಾಮ ತಯಾರಾಯ್ತು. ಏನಂತ ಹೇಳಿ? ನನ್ನ ಮಗನಿಗೆ ಪಟ್ಟಕಾಗಬೇಕು, ರಾಮದೇವರಿಗೆ ವನವಾಸ ಆಗಬೇಕಂದ ಅಕ್ಕಿನಲ್ಲಿ ಆಶಾ ತಯಾರಾಯ್ತು. ಹೌದಲ್ರಿ? ಯಾವಾಗ ನನ್ನ ಮಗನಿಗೆ ಪಟ್ಟಾಗಬೇಕನ್ನೋದು ಆಶಾ ತಯಾರಾಗ್ಯದ, ರಾಮ ಅಲ್ಲಿದು ಹೊರಗೆ ಹೋದ. ಅಯೋಧ್ಯ ಬಿಟ್ಟು ಅಲ್ಲಿ ಆಶಾ ತಯಾರಾಯ್ತು, ಕಾಮ ತಯಾರಾಯ್ತು, ರಾಮ ಹೊರಗೆ ಹೋದ. ಹೌದು. ಎಲ್ಲಿ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದ? ಹೇಳ್ರಲ್ಲ. ಅರಣ್ಯದೊಳಗೆ ಬಂದ್ರು ಗಡ್ಡಿ ಗೆಣಸು ತಿನ್ಕೊತ್ತು. ಹೌದು. ಭರಣಕುಟ್ಟಿ ಒಳಗ ಹುಲ್ಲು ಗುಡಿಸಲದೊಳಗೆ ಕೂತಿರು ಯಾರು? ಸೀತಾ, ಲಕ್ಷ್ಮಣ, ರಾಮ ಎಲ್ಲರೂನೇ. ಒಂದು ಮಾಯಾದ ಚಿಗುರಿ ಬತ್ತು. ಆಹಾ. ಮರಿಚಿ ಮರಿಚ ಮಾಯಾದ ಚಿಗುರಿ ಆಗಿ ಬಂದ ತನ್ನ ರೋಮ, ತನ್ನ ಮೈ ಎಲ್ಲ ಬಂಗಾರ ಹೊಳೆದಂಗ ಹೊಳಿತಿತ್ತು. ಹೌದು. ಆ ಚಿಗುರಿಗೆ ನೋಡಿಕಿನ ಮನಸ್ಸು ಹೋಯ್ತು. ಯಾರ್ದು? ಸೀತಾಂದು. ಸೀತಾದೇವಿದು. ಹೌದು. ಆ ಚಿಗುರಿ ಚರ್ಮವೇ ನನಗೆ ಬೇಕು, ನನಗೆ ಕುಬುಸ್ ಹೊಲಸಲಕಂತ ಹೇಳಿ ಆಯ್ತು ನೋಡ್ರಿ ಆಶಯ ಮತ್ತ. ಅಲ್ಲಿ ಆಶಾ ತಯಾರಾಯ್ತು. ಹೌದು. ಅಲ್ಲಿ ಏನಾದ್ರಿ? ಅಲ್ಲಿ ಕಾಮ ತಯಾರಾದ, ಅಲ್ಲಿ ರಾಮ ಹೊರಗೆ ಹೋದ. ಮತ್ತ ಗುಡಿಸಲು ಬಿಟ್ಟ ಮರಿಚಿ ಎಂಬ ಚಿಗರಿ ಬೆನ್ ಹತ್ತಿ ರಾಮ ಹೊರಗೆ ಹೋಗ. ಹೌದು. ಅಲ್ಲಿ ಇಲ್ಲವ. ಅಲ್ಲಿಲ್ಲ. ಹೌದು. ರಾಮ ಹೊರಗೆ ಹೋದ ಕೂಡಲೇ ಈಕೆಗೆ ಅಪತ್ತ ಕಾಲ ಬಂದು ರಾವಣ ಕೂಡ ಹೋಗ್ಬೇಕಾಯ್ತು. ಹೇಗದ್ರಿ ಮಹಾರಾಜರ? ಹಾ, ಇದೆಲ್ಲ ಬರೋಬರಿ ಅದ. ಕರೆ ವಾದ ಇಂದ ಗುರು ಮತ್ತು ಶಿಷ್ಯರ ವಾದ ಅದ. ಅದು ಇನ್ನ ಮುಂದದ. ಮುಂದದ ಇನ್ನ. ಇಲ್ಲಿ ಪದ್ಯದ ಉದಾಹರಣೆ ಹೇಳ್ಯದ ನಿನಗೆ. ನಾತಿನು ಹೀಗೆ ಚಾಲು ಮಾಡಿರಿ. ಇಲ್ಲ, ಹೇಳುವುದದ. ಆಗ್ಲಿ ಆಗ್ಲಿ. ಶ್ರೀರಾಮಚಂದ್ರನ ಅರ್ಧಾಂಗಿ ಸೀತಾ ಪರ್ಣ ಕುಟೀರದಾಗ ಗಳಿತಿದ್ಳ ಹೊತ್ತ. ರಾಜ ಐಶ್ವರ್ಯ ಎಲ್ಲ ಬಿಚ್ಚಿಟ್ಟು ಬಂದಾಕಿ ಚಿಗುರಿಗೆ ಮನಸ್ವಾತ. ರಾಜ್ಯದ ಮಾತಿಗೆ ಕುಡುಕೆ ಮಾತ. ಸುಳ್ಳಿಗೆ ಸುಖವಿಲ್ಲ ಇದು ಖಂಡಿತ. ಏ ಮನುಳವರ ಮುಂದ ಮರ್ಯಾದೆ ಕಳಕೊಳ್ಳಿ ನಿಹತ ಪಂಡಿತ. ದುರ್ಬುದ್ಧಿಯಿಂದ ದುರ್ಯೋಧನ ಬಹಳ ಬಲತ. ಕದನ ತಗಿಯತ್ತಿ ದೋಷ ಕುನಿದು ಕಲತ. ಭೂಮಿ ಸೀಮಿಗಾಗಿ ಮಣ್ಣಾಗಿ ಹೋಗ್ಯಾರ ಒಲ್ ನೋಡೋ ಮಹಾಭಾರತ. ಮಾತದ ಮಾತಿಗೆ ಕುಡುಕೆ ಮಾತ.
ಕಂಬಾಳಿ ಧರ್ಮಾರ್ಗೆ ಧಿಕ್ಕಾರ ಮಾಡಬಾರ್ದಿತ್ತು ಮಾಡ್ಕೋರಿ ಪ್ರಾಯಚಿತ ಮಾತಿಗೆ ಕೊಡುಗೆ ಮಾತಾ ಸುಳ್ಳಿಗೆ ಸುಖ ಇಲ್ಲ ಇದು ಖಂಡಿತ ಏ ಮಗುಳವರ ಮುಂದ ಮರ್ಯಾದೆ ಕಳಕೊಂಡಿ ನೀ ಅಂತ ಪಂಡಿತ ಮಗಳ ಮಾತ ಕೇಳಿ ಗೌಡ ಗುಡ್ಡಕ್ಕೆ ಬಂದು ನಿಂತ ಮನಪೂರ್ವಕ ನನ್ನ ಮಗಳಿಗೆ ನಿನಗೆ ಕೊಡುತ್ತಾ ವ್ಯಕ್ತಿನ ಸಂಗಾಟ ಲಗ್ನ ಮಾಡಿದ ಗೌಡ ಇಲ್ಲ ಎಲ್ಲರಿಗೆ ಗುರುತ ಮಾತಿಗೆ ಕೊಡುಗೆ ಮಾತಾ ಸುಳ್ಳಿಗೆ ಸುಖ ಇಲ್ಲ ಇದು ಖಂಡಿತ ಏ ಮನುಳವರ ಮುಂದ ಮರ್ಯಾದೆ ಕಳಕೊಂಡಿ ನೀ ಅಂತ ಪಂಡಿತ ಬಹಳ ಮಂದಿ ಹಾಕೋದ್ರು ನಮ್ಮ ಜೋಡಿ ಸೇರುತ್ತಾ ಲಮನಟ್ಟ